ಎವ್ರಿವನ್, ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬ ಖುಷಿಯಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ರೀಡಿಂಗ್ ಬಂದು ಇದು ಒಂದು ಏಂಜಲ್ ಮೆಸೇಜ್ ಎಸ್ ಆರ್ ನೋ ರೀಡಿಂಗ್ ಆಗಿರುತ್ತೆ. ಓಕೆ, ಎಸ್ ಅಥವಾ ನೋ ಆನ್ಸರ್ ಏನು ಬರ್ತಿದೆ, ನಿಮ್ಮ ಪ್ರಶ್ನೆಗಳಿಗೆ ಏನು ಆನ್ಸರ್ ಬರ್ತಿದೆ, ಎಸ್ ಅಂತ ಬರ್ತಿದೆಯಾ ಅಥವಾ ನೋ ಅಂತ ಬರ್ತಿದೆಯಾ, ಐ ಡೋಂಟ್ ನೋ. ನಾನು ಜಸ್ಟ್ ಕಾರ್ಡ್ನ ಶಫಲ್ ಮಾಡಿ ಇಟ್ಟಿದ್ದೀನಿ. ಓಕೆ, ಇದರಲ್ಲಿ ನಿಮಗೆ ನಿಮ್ಮ ಯಾವುದಾದ್ರೂ 5 ಕ್ವಶನ್ಸ್ಗೆ ನೀವು ಒಂದು ಕಾರ್ಡನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, ಫಿಫ್ತ್ ಒನ್ ಅಂತ ನೀವು ನಿಮ್ಮ 5 ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ 5 ಕ್ವಶನ್ಸ್ಗೂ ಒಂದೊಂದು ಕಾರ್ಡ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಯಾವುದಾದ್ರೂ 1 ಕ್ವಶನ್ಸ್ ಇದೆ ಅಥವಾ 2 ಕ್ವಶನ್ಸ್ ಇದೆ ಅಂದರೆ 1 ಅಥವಾ 2 ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಓಕೆ, ಸೆಲೆಕ್ಟ್ ಮಾಡಿಲ್ಲ ಅಂದರೆ ವಿಡಿಯೋನ ಪಾಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಪ್ರಶ್ನೆಗೆ ಏಂಜಲ್ಸ್ ನಿಮಗೆ ಎಸ್ ಆನ್ಸರ್ ಹೇಳ್ತಿದ್ದಾರಾ ಅಥವಾ ನೋ ಆನ್ಸರ್ ಹೇಳ್ತಿದ್ದಾರಾ ಅಂತ ನೋಡೋಣ. ಓಕೆ, ಸೊ ಸೆಲೆಕ್ಟ್ ಮಾಡಿದ್ದೀರಾ ಅನ್ಕೋತೀನಿ. ಸೊ ಪೈಲ್ ನಂಬರ್ 1 ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗಾಗಿ ಆನ್ಸರ್ ವಿಲ್ ಬಿ ಎಸ್ ಅಂತ ಬರ್ತಿದೆ. ಓಕೆ, ಸೊ ನೀವು ಇಲ್ಲಿ ಫ್ರೀಡಮ್ ಸಿಗುತ್ತಾ ಅಂತ ನೀವು ಥಿಂಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಎಸ್. ಇಂಡಿಪೆಂಡೆಂಟ್ ಆಗ್ತೀನಾ ಅಂತ ನೀವು ಥಿಂಕ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಎಸ್. ಓಕೆ, ಸೊ ಈ ರೀತಿಯಾದಂಥ ಮೆಸೇಜ್ ನಿಮಗೆ ಏಂಜಲ್ ಇಲ್ಲಿ ಗೈಡ್ ಮಾಡ್ತಿದ್ದಾರೆ. ಎಸ್ ಆನ್ಸರ್ ಬರ್ತಿದೆ. ವಾಟ್ ಎವರ್ ಯುವರ್ ಕ್ವಶನ್ಸ್, ಆನ್ಸರ್ ವಿಲ್ ಬಿ ಎಸ್. ಓಕೆ, ಆ್ಯಂಡ್ ಸೆಕೆಂಡ್ ಒನ್ ಆಲ್ಸೋ ಎಸ್ ಅಂತ ಬರ್ತಿದೆ. ಓಕೆ, ಆ್ಯಂಡ್ ಸ್ಟಿಲ್ ಈಗ ನೀವೇನೋ ಒಂದು ಕನ್ಫ್ಯೂಷನಲ್ಲಿ ಇದ್ದೀರಾ, ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅಥವಾ ಯಾವುದನ್ನು ಚೂಸ್ ಮಾಡಬೇಕು ಅನ್ನೋ ಕನ್ಫ್ಯೂಷನಲ್ಲಿ ಇದ್ದು ರೈಟ್ ನಾವು ಈಗ ಒಂದು ಕ್ಲಾರಿಟಿ ಬಂದಿದೆ, ಈಗ ಒಂದು ಡಿಸಿಷನ್ ತೊಗೊಂಡಿದ್ದೀರಾ. ಲೈಕ್ ಈಗ ನೀವು ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಸೊ ಈಗ ಈ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈ ಪರ್ಸನ್ ನನಗೆ ಪರ್ಫೆಕ್ಟ್ ಅಂತ ನಿಮಗೆ ಒಂದು ಡಿಸಿಷನ್ ನೀವು ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ಏಂಜಲ್ಸ್ ಆಲ್ಸೋ ನಿಮಗೆ ಎಸ್ ಅಂತ ಹೇಳ್ತಿದ್ದಾರೆ. ಓಕೆ, ಅದಕ್ಕಾಗಿ ಏಂಜಲ್ಸ್ ಎಸ್, ಯು ಆರ್ ರೈಟ್, ಯು ಆರ್ ಇನ್ ದ ರೈಟ್ ಪಾತ್ ಅನ್ನೋ ರೀತಿ ನಿಮಗೆ ಇಲ್ಲಿ ಮೆಸೇಜಸ್ನ ಕೊಡ್ತಿದ್ದಾರೆ. ಓಕೆ, ಸೆಕೆಂಡ್ ಕ್ವಶನ್ಸ್ ಯಾರು ಚೂಸ್ ಮಾಡಿದ್ದೀರಾ, ಆನ್ಸರ್ ವಿಲ್ ಬಿ ಎಸ್. ನಿಮ್ಮ ಯಾವುದೇ ಕ್ವಶನ್ಸ್ ಇರಲಿ ಆನ್ಸರ್ ಅದಕ್ಕಾಗಿ ಏಂಜಲ್ಸ್ ಎಸ್ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ಥರ್ಡ್ ಒನ್ ಯಾರು ಕೇಳಿದ್ದೀರಾ, ನಿಮಗಾಗಿ ನೋ ಅಂತ ಮೆಸೇಜಸ್ ಬರ್ತಿದೆ. ಓಕೆ, ಸೊ ನೋ ಯಾಕೆ ಬರ್ತಿದೆ ಅಂತ ಹೇಳಿದ್ರೆ ಮೇ ಬಿ ಈ ಒಂದು ವಿಚಾರದಲ್ಲಿ ನೀವೇನು ಥಿಂಕ್ ಮಾಡ್ತಾ ಇದ್ದೀರಾ ಈ ವಿಚಾರದಲ್ಲಿ ನಿಮಗೆ ಕ್ಲಾರಿಟಿ ಇಲ್ಲದೆ ಇರಬಹುದು, ಅಥವಾ ನೀವು ಇದ್ರ ಬಗ್ಗೆ ಏನು ತಿಳ್ಕೊಳ್ದೇ ಇರಬಹುದು, ಅಥವಾ ನಿಮಗೆ ಇದರಲ್ಲಿ ಇನ್ನೂ ಯಾವುದೇ ರೀತಿಯಾದಂಥ ಕಾನ್ಫಿಡೆಂಟ್ ಇಲ್ಲದೆ ಇರಬಹುದು, ಅಥವಾ ನಿಮಗೆ ಇದರಲ್ಲಿ ಏನು ವಿಚಾರಗಳ ಬಗ್ಗೆ ತಿಳಿದೇ ಇರಬಹುದು. ಹಾಗಾಗಿ ನಿಮಗೆ ಇಲ್ಲಿ ಏಂಜಲ್ಸ್ ಗೈಡ್ ಮಾಡ್ತಿದ್ದಾರೆ ನೋ ಅಂತ. ಓಕೆ, ಸೊ ನಿಮ್ಮ ಕ್ವಶನ್ಸ್ ಏನೇ ಇರಲಿ ಅದಕ್ಕಾಗಿ ಆನ್ಸರ್ ವಿಲ್ ಬಿ ನೋ ಅಂತ ಮೆಸೇಜ್ ಬರ್ತಿದೆ. ನಿಮ್ಮ ಥರ್ಡ್ ಕ್ವಶನ್ಸ್ ಏನಿದೆ ಅದಕ್ಕಾಗಿ. ಆ್ಯಂಡ್ ಫೋರ್ತ್ ಒನ್ ಯಾರು ನೋಡ್ತಾ ಇದ್ದೀರಾ, ನಿಮಗಾಗಿ ನಿಮ್ಮ ಪ್ರಶ್ನೆಗೆ ಆನ್ಸರ್ ವಿಲ್ ಬಿ ನೋ ಅಂತ ಬರ್ತಿದೆ. ನಿಮ್ಮ ಕ್ವಶನ್ಸ್ ಏನಿದೆ ಅದಕ್ಕಾಗಿ ಆನ್ಸರ್ ನೋ ಅಂತ ಬರ್ತಿದೆ. ಸೊ ಮೇ ಬಿ ನೀವು ಇಲ್ಲಿ ತುಂಬ ಹೈಡ್ ಮಾಡ್ತಿದ್ದೀರಾ, ಅಥವಾ ತುಂಬ ಒಂದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಒಂದು ರಿಲೇಷನ್ಶಿಪ್ ಬಗ್ಗೆ ಇರಬಹುದು, ಅಥವಾ ನೀವೇನೋ ಹೈಡ್ ಮಾಡ್ತಿರಬಹುದು, ಅಥವಾ ಅದನ್ನು ಹೈಡ್ ಮಾಡೋದು ಸರಿನಾ ತಪ್ಪಾ, ಈ ರೀತಿಯಾದ ಕ್ವಶನ್ಸ್ ನಿಮ್ಮದು ಇರಬಹುದು. ಸೊ ಆನ್ಸರ್ ವಿಲ್ ಬಿ ನೋ ಅಂತ ನಿಮಗೆ ಇಲ್ಲಿ ಏಂಜಲ್ ಗೈಡ್ ಮಾಡ್ತಿದ್ದಾರೆ. ಓಕೆ, ಆ್ಯಂಡ್ ಫಿಫ್ತ್ ಒನ್ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗಾಗಿ ಏನು ಮೆಸೇಜ್ ಬರ್ತಿದೆ, ಸೊ ವೆಯ್ಟ್ ಅಂತ ಬರ್ತಿದೆ. ಓಕೆ, ವೆಯ್ಟ್ ಯಾಕೆ ಬರ್ತಿದೆ ಅಂತ ಹೇಳಿದ್ರೆ ಲೈಕ್ ಇದು ಆಗಬಹುದು ಅಥವಾ ಆಗದೇನೂ ಇರಬಹುದು, ಬಟ್ ಸ್ಟಿಲ್ ಹೋಪ್ ಇರಲಿ. ಓಕೆ, ಈ ಒಂದು ರಿಲೇಷನ್ಶಿಪ್ ಇರಬಹುದು ಅಥವಾ ನಿಮ್ಮ ಕ್ವಶನ್ಸ್ ಏನಿದೆ ಆ ವಿಚಾರವಾಗಿ ಒಂದು ಹೋಪ್ ಇರಲಿ, ಬಟ್ ಅದು ಈಗಲೇ ಆಗೋದಿಲ್ಲ, ವೆಯ್ಟ್ ಮಾಡಬೇಕಾಗತ್ತೆ, ಅದಕ್ಕಾಗಿ ಇನ್ನೂ ಟೈಮ್ ಹಿಡಿಯುತ್ತೆ. ಸೊ ವೆಯ್ಟ್ ಮಾಡಿ ಅಂತ ನಿಮಗೆ ಇಲ್ಲಿ ಏಂಜಲ್ಸ್ ಗೈಡ್ ಮಾಡ್ತಿದ್ದಾರೆ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಇದು ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಆ್ಯಂಡ್ ಟೇಕ್ ಕೇರ್.